ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ನ ಬೀದರ್ ನ್ಯೂಸ್ ರೌಂಡ್ ಅಪ್ ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯಲ್ಲಿ ಇಂದು ನಡೆದಂತಹ ಪ್ರಮುಖ ಸುದ್ದಿಗಳನ್ನ. ಬಿಎಸ್ಎಸ್ಕೆ ಕಾರ್ಖಾನೆಯ ವಿಚಾರವಾಗಿ ನಿನ್ನೆ ಬೆಂಗಳೂರಿನಲ್ಲಿ ಸಭೆ ಹಿನ್ನೆಲೆ ಸಭೆಯಲ್ಲಿ ಭಾಗಿಯಾಗಿದ್ದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಇಂದು ಬೀದರ್ನಲ್ಲಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಭೆಯ ವಿಚಾರವಾಗಿ ಮಾತನಾಡಿದ ಅವರು, ನಿನ್ನೆ ಸಹಕಾರಿ ಸಚಿವ ರಾಜಣ್ಣ ಹಾಗೂ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರ ನೇತೃತ್ವದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು. ಮೀಟಿಂಗ್ ನಲ್ಲಿ ಅನೇಕ ಪ್ರಸ್ತಾವನೆಗಳನ್ನ ಕೊಟ್ಟಿದ್ದೇವೆ. ಬಿಎಸ್ಕೆ ಹಳೆಯ ಕಾರ್ಖಾನೆಯಾಗಿದ್ದು ಅದು ಪುನಶ್ಚೇತನವಾಗಿ ಪ್ರಾರಂಭವಾಗಬೇಕು, ರೈತರಿಗೆ ಒಳ್ಳೆಯದು ಆಗಬೇಕು ಅಂತ ನಿನ್ನೆ ಸಭೆಯಲ್ಲಿ ಸಚಿವರಿಗೆ ವಿನಂತಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಕೋಆಪರೇಟಿವ್ ಸಚಿವರಾದಂಥ ರಾಜಣ್ಣವರು ಮತ್ತು ಶುಗರ್ ಸಚಿವರಾದಂಥ ಶಿವಾನಂದ ಪಾಟೀಲ್ರವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು, ಇನ್ನೊಬ್ಬ ಸಚಿವರಾದಂಥ ರಹೀಂ ಖಾನ್ ರವರು ಮತ್ತು ನಮ್ಮ ಬೀದರ್ ಜಿಲ್ಲಾಧಿಕಾರಿಗಳು, ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಬೀದರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರು ಮತ್ತು ಇಡೀ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಒಂದು ಬೀದರ್ ಸಕ್ಕರೆ ಕಾರ್ಖಾನೆ ಬಗ್ಗೆ ಮೀಟಿಂಗ್ ಆಗಿದೆ. ಈಗಾಗಲೇ ಮೀಟಿಂಗ್ದಲ್ಲಿ ಅನೇಕ ಪ್ರಸ್ತಾವನೆಗಳು ಕೂಡ ನಾವು ಕೊಟ್ಟಿದ್ದೀವಿ. ಇವತ್ತು ಬೀದರ್ ಸಕ್ಕರೆ ಕಾರ್ಖಾನೆ ಭಾಳ ಹಳೆಯ ಕಾರ್ಖಾನೆ ಇದೆ. ಆ ಕಾರ್ಖಾನೆ ಪುನಶ್ಚೇತನ ಆಗಬೇಕು, ಮತ್ತೆ ಪ್ರಾರಂಭ ಆಗಬೇಕು. ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು, ಅದ್ರ ಜೊತೆಯಲ್ಲಿ ಕಾರ್ಮಿಕರು ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಂತ ಆ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕು ಅಂತ ಎಲ್ಲ ಸಚಿವರಿಗೂ ಕೂಡ ನಾವು ಕೂಡ ವಿನಂತಿ ಮಾಡಿದ್ದೀವಿ. ಇವತ್ತೇನು ಕೇಂದ್ರ ಸರ್ಕಾರದ ಇದರಲ್ಲಿ ಏನು LROT ಆಧಾರದ ಮೇಲೆ ಸುಮಾರು 3 ರಿಂದ 4 ಫ್ಯಾಕ್ಟ್ರಿಗಳು ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾ ಇದ್ದಾರೆ. ಅಂದರೆ ಸರ್ಕಾರನೇ ಗ್ಯಾರಂಟಿ ಕೊಟ್ಟು, ಸರ್ಕಾರನೇ ಒಂದು 100 ಕೋಟಿ 200 ಕೋಟಿ ಕೊಟ್ಟು ಈ ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ಇವತ್ತು ಅದಕ್ಕೊಂದು ಪ್ರಸ್ತಾವನೆ ಕೊಡಬೇಕು. ಇವತ್ತು ಮುಖ್ಯಮಂತ್ರಿಗಳಿಂದ ಒಂದು ನಿಯೋಗ ಹೋಗಬೇಕು ಅಂತ ಕೂಡ ನಿನ್ನೆ ತೀರ್ಮಾನ ಆಗಿದೆ. ಇನ್ನು ಬೀದರ್ ತಹಶೀಲ್ದಾರ್ ಅವರ ಡಿಜಿಟಲ್ ಸಹಿ ನಕಲು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನೆಗೂ FIR ದಾಖಲಾಗಿದೆ. ಶಿರಸ್ತೇದಾರ್ ಶಿವಾನಂದ ಸ್ವಾಮಿ ದೂರು ಆಧರಿಸಿ SDA ಸಿಬ್ಬಂದಿಗಳಾದ ಅಮರೇಶ್ ಸೃಜನ್ ಮತ್ತು ಅರ್ಜಿದಾರರಾದ MD ಇಸ್ಮಾಯಿಲ್ ವಿರುದ್ಧ ಬೀದರ್ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 2025 ಮೇ 29ರಂದು ತಹಶೀಲ್ದಾರ್ ಅವರ ನಕಲಿ ಡಿಜಿಟಲ್ ಆದೇಶವನ್ನ ಸೃಷ್ಟಿಸಿ ಅಮರೇಶ್ ಮತ್ತು ಸೃಜನ್ ಅಲ್ಲದೆ ಈ ಕೆಲಸವನ್ನ ತುರ್ತಾಗಿ ಮಾಡುವಂತೆ ತಹಶೀಲ್ದಾರ್ ತಿಳಿಸಿದ್ದಾರೆ ಎಂದು ಕಚೇರಿಯ ಸಿಬ್ಬಂದಿಗಳಿಗೆ ನಂಬಿಕೆ ದ್ರೋಹ ಮಾಡಿದರು ಹಾಗೂ ಆರೋಪಿಗಳಾದ ಅಮರೇಶ್ ಮತ್ತು ಸೃಜನ್ ಮಾತು ನಂಬಿ ಶಿರಸ್ತೇದಾರ್ ಶಿವಾನಂದ ಸ್ವಾಮಿ ಅನುಮೋದನೆ ನೀಡಿರುವುದಾಗಿ ಶಿರಸ್ತೇದಾರ್ ಶಿವಾನಂದ ಸ್ವಾಮಿ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಬೀದರ್ ಜಿಲ್ಲಾ ಕಾಂಗ್ರೆಸ್ನ ಆಂತರಿಕ ಬೇಗುದಿಯ ವಿಚಾರವಾಗಿ ಅತೃಪ್ತ ಬಣ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ ಹಿನ್ನೆಲೆ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಈಗಾಗಲೇ ಬೆಂಗಳೂರಿನಲ್ಲಿ 2 ಮೀಟಿಂಗ್ಗಳನ್ನ ಮಾಡಿದ್ದೇವೆ. ಕೆಪಿಸಿಸಿ ಅಧ್ಯಕ್ಷರೊಂದಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದೇವೆ. ಜಿಲ್ಲೆಯಲ್ಲಿನ ಸಮಸ್ಯೆ ಬಗ್ಗೆ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ. ಒಂದು ಸಮಿತಿ ಕಳಿಸಿ ವರದಿ ತರಿಸಿಕೊಳ್ಳುವುದಾಗಿ DCM ತಿಳಿಸಿದ್ದಾರೆ. ಮೀಟಿಂಗ್ ಕೂಡ ಬೆಂಗಳೂರಲ್ಲಿ ನಾವು ಮಾಡಿದ್ದೀವಿ. ಇವತ್ತು ಮೊನ್ನೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದ DK ಶಿವಕುಮಾರ್ ಸಾಹೇಬ್ರಿಗೆ ಕೂಡ ನಾವು ಭೇಟಿ ಆಗಬೇಕು ಅಂದಾಗ ಪಾಪ ಅವ್ರು ಸಮಯ ಕೊಟ್ಟು ನಮ್ಮ ಬೀದರ್ ಜಿಲ್ಲೆ ಬಗ್ಗೆ ಅರ್ಧ ತಾಸು ಸುದೀರ್ಘವಾಗಿ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ನಾವು ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಮಸ್ಯೆ ಏನಿದೆ ಎಂಬುದು ನಾವು ನಮ್ಮ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೀವಿ. ಅದಕ್ಕೆ ನಾವು ಶೀಘ್ರದಲ್ಲೇ ಒಂದು ಕಮಿಟಿ ನಾನು ಕೊಟ್ಟು ಕಳಿಸ್ತೀನಿ. ಬೀದರ್ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಏನಾಗಿದೆ, ಏನು ಆಗ್ತಾಯಿದೆ ಅದ್ರ ಬಗ್ಗೆ ಎಲ್ಲನೂ ಕೂಡ ನಾನು ತರಿಸ್ಕೋತೀನಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು ನಾವು ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಏನು ಆಗ್ತಾಯಿದೆ, ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ಎಲ್ಲಿ ತೊಂದರೆ ಆಗ್ತಾಯಿದೆ, ಇವತ್ತು ಅದೆಲ್ಲನೂ ಕೂಡ ಎಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗ್ತಾಯಿದೆ ಅದ್ರ ಬಗ್ಗೆ ಕೂಡ ನಾವು ಎಲ್ಲನೂ ಕೂಡ ಹೇಳಿದ್ದೀವಿ. ನೋಡೋಣ ಏನಾಗುತ್ತೆ. ಈಗ ನಮ್ಗೆ 3 ದಿವಸ ಇರಿ, ನೋಡೋಣ, ಆಮ್ಯಾಗೆಲ್ಲ ನಾನು ಮಾತಾಡ್ತೀನಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಅದ್ರ
ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಕೋಳಿವಾಡ ಬಡಾವಣೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದ ಮಂಗವೊಂದನ್ನ ಪ್ರಾದೇಶಿಕ ಅರಣ್ಯ ಸಿಬ್ಬಂದಿಗಳು ಸೆರೆ ಹಿಡಿದಿದ್ದಾರೆ. ಕೋಳಿವಾಡ ಬಡಾವಣೆಯಲ್ಲಿ ಮಂಗವೊಂದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ನೀಡುತ್ತಿತ್ತು. ಇದರ ಬಗ್ಗೆ ಮಾಹಿತಿ ತಿಳಿದ ತಕ್ಷಣವೇ ಹುಮ್ನಾಬಾದ್ನ ಪ್ರಾದೇಶಿಕ ಅರಣ್ಯ ವಲಯದ ಅಧಿಕಾರಿ ಐಶ್ವರ್ಯ ಅವರ ಮಾರ್ಗದರ್ಶನದಲ್ಲಿ ಉಪವಲಯ ಅರಣ್ಯ ಅಧಿಕಾರಿ ರಾಜಶೇಖರ್ ಧೂಪದ್, ಗಸ್ತು ಅರಣ್ಯ ಪಾಲಕ ಜಗದೇವಪ್ಪ, ಸಂತೋಷ್ ಮತ್ತು ಅರಣ್ಯ ವೀಕ್ಷಕ ಗೋರಖ್ನಾಥ್ ಮತ್ತು ಮಹೇಶ್ ಸೇರಿದಂತೆ ಸುಮಾರು 15 ಜನರ ತಂಡ ರಚಿಸಿ ಕಾರ್ಯಾಚರಣೆಯನ್ನ ನಡೆಸಿ ಮಂಗ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. या डबल जिसको ಎಸ್, ಇನ್ನು ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದಲ್ಲಿ ತಾಯಿ ಹುಲಿ ಹಾಗೂ 4 ಹುಲಿಮರಿಗಳು ಅಸಹಜವಾಗಿ ಮೃತಪಟ್ಟಿದ್ದು, ನಿನ್ನೆ ಹುಲಿಗಳ ಮೃತದೇಹಗಳು ಪತ್ತೆಯಾಗಿವೆ. ಇನ್ನು ಈ ದುರ್ಘಟನೆಯ ವಿಚಾರವಾಗಿ ಮಾತನಾಡಿರುವಂತಹ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ, ಮಲೆಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ನಡೆದಂತ 5 ಹುಲಿಗಳ ಸಾವು ಅತ್ಯಂತ ದುಃಖದ ಹಾಗೂ ನೋವಿನ ಸಂಗತಿಯಾಗಿದೆ. ಈ ವಿಷಯ ತಿಳಿದ ಕೂಡಲೇ ಡಿಸಿಸಿಎಫ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದೇನೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು. ಈ ಘಟನೆಯಿಂದ ನನಗೆ ಅತ್ಯಂತ ಆಘಾತವಾಗಿದೆ. ಎಲ್ಲ ಅರಣ್ಯಧಾಮಗಳಲ್ಲಿ ಗಸ್ತು ಬಲಪಡಿಸಲು ಸೂಚಿಸಿದ್ದೇನೆ. ತಪ್ಪಿಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಮಲೆ ಮಹದೇಶ್ವರ ಬೆಟ್ಟದ ಮಹದೇಶ್ವರ್ ಬಯಲಿನ ಹ್ಯುಗ್ಯಂ ವಲಯ ಅದರ ಮೀನ್ಯಂ ಬಳಿ ಇಂದು 5 ಹುಲಿಗಳು ಮೃತಪಟ್ಟಿದ್ದು, ಇದು ಅತ್ಯಂತ ದುಃಖದ ಮತ್ತು ಅತ್ಯಂತ ನೋವಿನ ಸಂಗತಿಯಾಗಿದೆ. ಒಂದು ತಾಯಿ ಹುಲಿ ಮತ್ತು ಅದರ 4 ಮರಿ ಸೇರಿ 5 ಹುಲಿಗಳು ಸಾವಿಗೀಡಾಗಿರುವುದು ತಿಳಿದು ಬಹಳ ನೋವಾಗಿದೆ. ಈ ವಿಷಯ ತಿಳಿದ ಕೂಡಲೇ ನಾನು ಪಿಸಿಸಿಎಫ್ ನೇತೃತ್ವದ ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಿರುತ್ತೇನೆ. ಪ್ರಾಥಮಿಕ ವರದಿಯಂತೆ ಎಲ್ಲ ಹುಲಿಗಳು ಅಸಹಜವಾಗಿ ಸಾವನ್ನು ಅಪ್ಪಿದ್ದಾವೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಶಿಷ್ಟಾಚಾರದ ಪ್ರಕಾರ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದು. ಈ ಒಂದು ಹೃದಯ ವೃದ್ಧಾವಕ ಘಟನೆ ಏನಾಗಿದೆ ಅದರಿಂದ ಅತ್ಯಂತ ಆಘಾತವಾಗಿದೆ. ಎಲ್ಲ ವನ್ಯಜೀವಿಧಾಮಗಳಲ್ಲಿ ಗಸ್ತು ಬಲಪಡಿಸುವುದು ಮತ್ತು ಜಾಗೃತ ದಳ ತಂಡಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಇನ್ನು ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಕೊಂಡ ವ್ಯಕ್ತಿಯೋರ್ವ ಗಂಭೀರವಾಗಿ ಗಾಯಗೊಂಡಂತಹ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಇಲ್ಲಾಳ್ ಗ್ರಾಮದಲ್ಲಿ ಜರುಗಿದೆ. ಅನಿಲ್ ಸೂರ್ಯವಂಶಿ ಬೆಂಕಿ ಹಚ್ಚಿಕೊಂಡು ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯಾಗಿದ್ದು, ಮೂಲತಃ ಕಮಲನಗರ್ ನಿವಾಸಿಯಾಗಿರುವ ಈತ ತನ್ನ ಪತ್ನಿ ತವರು ಮನೆಯಾಗಿರುವ ಇಲ್ಲಾಳ್ ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ಈ ಕೃತ್ಯ ಎಸಗಿದ್ದಾರೆ. ಗಾಯಾಳು ವ್ಯಕ್ತಿಗೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರಿಸಲಾಗಿದೆ. ಸುದ್ದಿ ತಿಳಿದ ಮಂಠಲ್ ಠಾಣೆ ಕ್ರೈಂ ವಿಭಾಗದ ಪಿಎಸ್ಐ ರಾಚಪ್ಪ ಮಟ್ವತಿ ನೇತೃತ್ವದ ಪೊಲೀಸರ ತಂಡ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ. ಎಸ್, ಇನ್ನು ಬೀದರ್ ಜಿಲ್ಲಾ ಕೈ ನಾಯಕರ ಅತೃಪ್ತಿಯ ವಿಚಾರವಾಗಿ ಜೂನ್ 29ರಂದು ಬೀದರ್ ನಗರದಲ್ಲಿ 3ನೇ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇನ್ನು 3ನೇ ಸಭೆಯ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವಂತಹ ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ನಮ್ಮನ್ನ ಅತೃಪ್ತರೆಂದು ಹೇಳಬೇಡಿ, ನಾವು ಪಕ್ಷದ ಏಳಿಗೆಗಾಗಿ ಹೋರಾಡುತ್ತಿದ್ದೇವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 2 ಸ್ಥಾನಗಳನ್ನ ಕಳೆದುಕೊಂಡಿದೆ. ಮುಂಬರುವ ದಿನಗಳಲ್ಲಿ ಇದು ವಿಕೋಪಕ್ಕೆ ಹೋಗಬಾರದು ಎಂಬುದು ನಮ್ಮ ಉದ್ದೇಶ. ಕಾರ್ಯಕರ್ತರು ಇಳಿದ್ರೆ ಮಾತ್ರ ಪಕ್ಷ ಉಳಿಯಲು ಸಾಧ್ಯ. ಅದರಿಂದ ಈಗ 2 ಸಭೆಗಳನ್ನ ಮಾಡಿ ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ. ನಾಡಿದ್ದು 3ನೇ ಸಭೆಯನ್ನ ಬೀದರ್ ನಗರದಲ್ಲಿ ಮಾಡಲು ನಿರ್ಧರಿಸಿದ್ದೇವೆ. ನಂತರ ಸಭೆಯಲ್ಲಿ ಚರ್ಚಾದ ವಿಷಯಗಳನ್ನ ವರಿಷ್ಠರ ಗಮನಕ್ಕೆ ತರುತ್ತೇವೆ ಅಂತ ತಿಳಿಸಿದ್ದಾರೆ. ಅತೃಪ್ತರು ಅಂತ ಹೇಳ್ಬಿಟ್ರೆ, ಡಿಸಿಡೆಂಟ್ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ನಾವು ಪಕ್ಷದ ಒಂದು ಏಳಿಗೆಗಾಗಿ, ಪಕ್ಷದ
ಕಾರ್ಯಕರ್ತರ ಬಗ್ಗೆ ಪಕ್ಷ ಮುಖಂಡರ ಬಗ್ಗೆ ನಾವು ಚಿಂತನೆ ಮಾಡಿ, ಯಾಕಂದ್ರೆ ಮುಂದೆ ಬರುವ ದಿನಗಳಲ್ಲಿ ZPTP ಎಲೆಕ್ಷನ್ ಬರ್ತಾವೆ. ಅದಲ್ಲದೆ ಈಗ 2023 ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಆದಾಗ ಈಗ 4 ಜನ ನಾವು 6 ಕ್ಷೇತ್ರದ ಬೀದರ್ನ 6 ಕ್ಷೇತ್ರದ 6ರಲ್ಲಿ 4ರಲ್ಲಿ ನಾವು ಕಾಂಗ್ರೆಸ್ನವ್ರು ಇದ್ದೀವಿ. ಆದರೆ ಈ ಮುಂದೆ ಬರೋ ದಿನಗಳಲ್ಲಿ 4 ಹೋಗಿ 2ಕ್ಕೆ ಬಂತು. ಅದು ಮುಂದೆ ಮತ್ತೆ ವಿಕೋಪಕ್ಕೆ ಹೋಗಬಾರ್ದು. ಯಾಕಂದರೆ ಕಾರ್ಯಕರ್ತರು ಮುಖಂಡರು ಉಳಿದ್ರೆ ಮಾತ್ರ ಪಕ್ಷ ಉಳಿಯೋಕ್ಕೆ ಸಾಧ್ಯ ಆಯಿತು. ನಾವು ನಾಳೆ ರವಿವಾರ 29 ತಾರೀಕಿನಿಂದ ನಾವು ಬೀದರ್ನಲ್ಲಿ ಒಂದು ಸಭೆ ಕರೆದಿದ್ದೀವಿ. ಆ ಸಭೆಯಲ್ಲಿ ಚರ್ಚೆ ಮಾಡಿದ ನಂತರ ಆ ಚರ್ಚೆದ ಎಲ್ಲ ಒಂದು ಸಾರಾಂಶ ತಗೊಂಡು ಮತ್ತೆ ಮಾನ್ಯ ಅಧ್ಯಕ್ಷರಾದ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರನ್ನು ಭೇಟಿಯಾಗಿ, ನಂತರ CM ಅವ್ರಿಗೆ ಭೇಟಿಯಾಗಿ, ಆಮೇಲೆ ರಾಷ್ಟ್ರೀಯ ನಾಯಕರಾದಂಥ ಸುರ್ಜೇವಾಲಾ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಕೊನೆಗೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಭೇಟಿಯಾಗಬೇಕು ಅನ್ನೋ ಉದ್ದೇಶ ನಮಗಿದೆ. ಆ ನಿಟ್ಟಿನಲ್ಲಿ ನಾಳೆ ಬರುವ ರವಿವಾರ ಒಂದು ಸಭೆಯನ್ನು ಕರೆದಿದ್ದೀವಿ. ತಿರುಪತಿ ಔರಂಗಾಬಾದ್ ಮಧ್ಯೆ ಸಂಚರಿಸುವಂತಹ ತಿರುಪತಿ ಔರಂಗಾಬಾದ್ ಎಕ್ಸ್ಪ್ರೆಸ್ ರೈಲು ಭಾಲ್ಕಿಯ ರೈಲ್ವೆ ನಿಲ್ದಾಣದಲ್ಲಿ ನಿಲುಗಡೆಗೆ ರೈಲ್ವೆ ಇಲಾಖೆ ಆದೇಶವನ್ನ ನೀಡಿದೆ ಅಂತ ಸಂಸದ ಸಾಗರ್ ಖಂಡ್ರೆ ತಿಳಿಸಿದ್ದಾರೆ. ಈ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ರೈಲ್ವೆ ಇಲಾಖೆಯ ಆದೇಶ ಪತ್ರ ಹಂಚಿಕೊಂಡಿರುವಂತಹ ಅವರು, ತಿರುಪತಿ ಔರಂಗಾಬಾದ್ ಎಕ್ಸ್ಪ್ರೆಸ್ ರೈಲು ಭಾಲ್ಕಿಯಲ್ಲಿ ನಿಲುಗಡೆಗೆ ಹಲವು ದಿನಗಳಿಂದ ಭಾಲ್ಕಿ ಸೇರಿ ಸುತ್ತಮುತ್ತಲಿನ ಭಾಗದ ಜನರ ಬೇಡಿಕೆ ಇತ್ತು. ಈ ಬೇಡಿಕೆಯ ಆಧಾರದ ಮೇಲೆ ನಿರ್ಧಾರ ಕೈಗೊಳ್ಳಲಾಗಿದೆ. ಇದು ತಿರುಪತಿ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಹೆಚ್ಚಿನ ಅನುಕೂಲ ಆಗಲಿದೆ. ಟ್ರಯಲ್ ಆಧಾರದ ಮೇಲೆ ಸದ್ಯ ನಿಲುಗಡೆ ಇರಲಿದೆ. ಯಾತ್ರಾರ್ಥಿಗಳು ನೋಡಿಕೊಂಡು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆದಂತಹ ತಾಯಿ ಹುಲಿ ಮತ್ತು 4 ಹುಲಿ ಮರಿಗಳ ಅಸಹಜವಾಗಿ ಮೃತಪಟ್ಟಿದ್ದು, ಘಟನಾ ಸ್ಥಳಕ್ಕೆ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ವೇಳೆ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಚಿವರು ತ್ವರಿತವಾಗಿ ತನಿಖೆಯನ್ನ ನಡೆಸಿ ತಪ್ಪಿಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಸೂಚನೆಯನ್ನ ನೀಡಿದ್ದಾರೆ. ದುರಂತ ಈಗಾಗಲೇ ಹೇಳಿದ್ದೇನೆ. ಮತ್ತೆ ಇದೊಂದು ಅಪರಾಧ ಈ ಭಾಗದ ಯಾರ ಕಡೆಯಿಂದ ಆದರೂ ಅದು ಅಪರಾಧನೇ. ಯಾರು ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಲೇಬೇಕಾಗ್ತದೆ. ಈಗೇನು ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಸ್ತು ಮಾಡುವಂಥದ್ದು, ವಿಜಿಲೆನ್ಸ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡುವಂಥದ್ದು, ಮತ್ತು ಆಧುನಿಕ ಏನು ತಂತ್ರಜ್ಞಾನ ಬಳಸಿಕೊಂಡು ಡ್ರೋನ್ ಮುಖಾಂತರ ಆಗಲಿ ಅವೆಲ್ಲದ ರೀತಿಯಲ್ಲಿ ಇಂಥದ್ದು ಮರುಕಳಿಸಿದಂತೆ ನೋಡಿಕೊಳ್ಳುವಂಥದ್ದು, ಮತ್ತು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿ ಇದಕ್ಕೆ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ಇಲಾಖೆದಿದೆ. ಆ ಇಲಾಖೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ. ಉತ್ತರ ಕರ್ನಾಟಕ ದಿನಪತ್ರಿಕೆಯ ಛಾಯಾಗ್ರಾಹಕ ಗೋಪಿಚಂದ್ ತಾಂದಲೆ ಅವರು ಛಾಯಾರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಕರ್ನಾಟಕ ವಿಡಿಯೋ ಮತ್ತು ಫೋಟೋ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಪತ್ರಿಕಾ ಛಾಯಾಗ್ರಾಹಕರ ಸಂಘದ ಸಹಯೋಗದಲ್ಲಿ ಫೋಟೋ ಟುಡೇ ವಸ್ತು ಪ್ರದರ್ಶನ ಹಾಗೂ ಕರ್ನಾಟಕ ಛಾಯಾರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಗೋಪಿಚಂದ್ ತಾಂದಲೆ ಅವರಿಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಗೂ ಶಾಸಕ ಪ್ರಸಾದ್ ಅವರು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.